ನೋಡಿ. ಫ್ರೆಂಡ್ಸ್, ನಾವು ಅಪ್ಪಾಜಿ ಯಾಕೆ ಒಬ್ಬರೇ ಇರ್ತಾರೆ, ಈ ಥರ ಈ ಸಿಚುವೇಶನ್ ಯಾಕೆ ನಾವು ಅಪ್ಪಾಜಿಗೆ ಬಂದಿದೆ ಅಂತ ಹೇಳಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿರಿ, ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗಿಬಿಟ್ಟೈತೆ. ಇಷ್ಟೊತ್ತು ನಾಷ್ಟ ಎಲ್ಲ ಮಾಡಿ ಮಕ್ಕಳಿಗೆ ನಾಷ್ಟ ಮಾಡಿದೆ, ಮತ್ತು ಹಾಲು ಬಿಸಿ ಮಾಡಿಕೊಟ್ಟೆ. ಅವರಂತರ ಆಟ ಆಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ಅಪ್ಪಾಜಿ ಕೂಡ ನಾಷ್ಟ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ್ ಕೆಲಸದಿಂದ. ಮತ್ತು ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವುದು ನೋಡಿ, ಮನೆ ಎಷ್ಟು ಗಲೀಜಾಗ್ಬಿಟ್ಟಿದೆ ಫ್ರೆಂಡ್ಸು ಫುಲ್. ನಮ್ಮ ಅಕ್ಕ ಇದ್ದರೆ, ನಮ್ಮ ಅಕ್ಕವ್ರು ಬಂದಾಗ ಅವರು ಕ್ಲೀನ್ ಮಾಡ್ಕೊತಿರ್ತಾರೆ. ಹೇಳಿದ್ದೀನಿ ನಿಮಗೆ, ಆವಾಗವಾಗ ಬಂದಾಗ ಹೇಳ್ತಿರ್ತೀನಿ. ಮತ್ತು ನಾನು ಬಂದಾಗ ನಾನು ಕ್ಲೀನ್ ಮಾಡಿ ಎಲ್ಲ ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡು ಬರ್ತೀನಿ ಫ್ರೆಂಡ್ಸು. ಅದಕ್ಕೆ ಇವಾಗ ಸದ್ಯಕ್ಕೆ ನೋಡಿರಿ, ಇಲ್ಲಿ ನೋಡಿರಿ, ಇವಾಗ ಇಲ್ಲಿ ಚಾಪಿ ಹಾಕಿದ್ದೀನಿ. ಇಲ್ಲಿ ಎಲ್ಲ ಸಾಮಾನಿತ್ತು, ಇವೆಲ್ಲ ಸಾಮಾನು ತೆಗೆದು ನೋಡಿರಿ ಫ್ರೆಂಡ್ಸ್, ಇಲ್ಲೆಲ್ಲ ಸಾಮಾನಿತ್ತು, ಎಲ್ಲ ತೆಗೆದುಬಿಟ್ಟು ಈ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ಇಲ್ಲೆಲ್ಲ ಯಾವ ರೀತಿ ಜಿಡಿ ಬಂದುಬಿಟ್ಟೈತೆ, ಕಾಣಿಸ್ತಾ ಇದೀನಿಲ್ಲ. ಇದೆಲ್ಲ ಜಿಡಿ ಫ್ರೆಂಡ್ಸ್. ಜಿಡಿ ಎಲ್ಲ ತೆಗಿತಾ ಇದ್ದೀನಿ ಇವಾಗ. ನೋಡಿರಿ, ಇಲ್ಲಿ ಕೂಡ ಫುಲ್ ಜಿಡಿ ಇದೆ ಫ್ರೆಂಡ್ಸ್. ಅದಕ್ಕೆ ಇವೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ಕೊಂಡು ಬರಬೇಕು. ನೋಡಿರಿ, ಇವಾಗ ಸಜ್ಜೆ ಎಲ್ಲ ಫಸ್ಟ್ ಧೂಳ ಬೆಳ್ಕೊತೀನಿ ಫ್ರೆಂಡ್ಸು. ಮಂಚದ ಮೇಲೇ ಏರಿ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಹಿಡ್ಕೊಳಕ್ಕೆ ಯಾರು ಇದ್ದಿದ್ದಿಲ್ಲ, ಅಂದರೆ ನಮ್ಮ ಮಕ್ಕಳು ನಾಷ್ಟ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಆಟಾಡೋಕ್ಕೆ. ಮತ್ತು ಅದಕ್ಕೋಸ್ಕರ ಮತ್ತೆ ನಾನು ಕ್ಯಾಮ್ರಾ ಸ್ಟ್ಯಾಂಡ್, ಅದು ಮೊಬೈಲ್ ಸ್ಟಿಕ್ ಇರ್ತೈತಲ್ರಿ, ಅದು ತೊಗೊಂಡು ಬಂದಿದ್ದೆ ನಮ್ಮ ಊರಿಂದನೇ. ಅದೇ ಇಟ್ಟಿದ್ದೀನಿ. ಅದೇ ಇಟ್ಬಿಟ್ಟು ಹಾಗೆ ನೋಡಿರಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿರಿ, ಹೋದ ಸಾರಿ ಬಂದಾಗೂ ಮನೆ ಕ್ಲೀನ್ ಮಾಡಿದ್ದೆ ಫ್ರೆಂಡ್ಸು. ಹೋದ ಸಾರಿನೂ ನಮ್ಮ ಮಕ್ಕಳಿಗೆ, ನಮ್ಮ ಅಪ್ಪಾಜಿಗೆ ಆರಾಮಿಲ್ಲ ಅಂತ ಹೇಳಿ ಬಂದಿದ್ದಲ್ರಿ ಆವಾಗೂ. ಮತ್ತು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ನಮಗಿರುತ್ತೆ ನೋಡಿ ಫ್ರೆಂಡ್ಸ್, ನಾವು ಎಲ್ಲಿ ಎತ್ತಿದ್ದಾರೆ ನೋಡಿ, ಸ್ವಲ್ಪ ಟಿವಿಯಿಂದ ಇದರ ಟೇಬಲ್ ಮ್ಯಾಗ ಎತ್ತಿದ್ದಾರೆ. ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಎಷ್ಟು ಧೂಳ ಐತೆ. ನೋಡಿ, ಫೋಟೋ ಇಲ್ಲ, ಫೋಟೋ ಕಿದಪ್ಪ ನೋಡ್ರಿ ಎಷ್ಟು ಧೂಳ ಐತಲ್ಲಿ. एसिड बहुत ज़्यादा है। मैं आऊँ
कर लेती मैं। मम्मी मम्मी वहाँ देखो ना वो मम्मी लास्ट देखो लास्ट अम्मी अम्मी नहीं तो समझ कर चेयर रखो पलंग के ऊपर फिर छोड़ो को करो बहुत ज्यादा है इधर पूरा कर ठीक हुआ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೊಂದು ಧೂಳ ನೋಡ್ರಿ ಎಷ್ಟು ಧೂಳ ಇತ್ತು ನೋಡ್ರಿ ಬರೀ ಜಂಡು ಬಾಂಬ್ ಅವು ಇವು ಅಂತ ಇದ್ದು ಫ್ರೆಂಡ್ಸ್ ಖಾಲಿ ಡಬ್ಬಿ ನೋಡ್ರಿ ನಮ್ಮ ನಿಮಿಷ ಹಾರಿಸ್ಕೊಂಡು ಆಟ ಆಡ್ತಾ ಅಂತೆ ಎಲ್ಲ ಧೂಳ ಬೆಳೆ ಇದ್ದಂತ್ರ ಆಯಿತು ಫ್ರೆಂಡ್ಸ್ ಇವಾಗ ಕಸ ಬಳಿಬೇಕು ನೋಡ್ರಿ ಕೆಳಗಡೆ ಇನ್ನೂ ಬೆಗ್ಗಿಗೆ ಕಸ ಇರುತ್ತೆ ಫ್ರೆಂಡ್ಸ್ ನೋಡ್ರಿ ಟಾರ್ಚ್ ಹಾಕ್ತೀನಿ ತಾಳ್ರಿ ಎಲ್ಲ ನಾವು ಇದ್ದಾಗೆ ಮಾಡ್ಕೊಂಡ್ಬಿಟ್ರಿ ಬೇಸಿರುತ್ತೆ ಇಲ್ಲ ಅಪ್ಪಾಜಿಗೆಲ್ಲ ಆಗತ್ತೆ ರೀ ಇದೆಲ್ಲ ಬಗ್ಗಬೇಕು ನೋಡ್ರಿ ನಾನು ನಿಮಿಷ चालू करी ನೋಡಿ ಎಷ್ಟು ಕಸ ಆಯ್ತು ಟಮಾಟಿ ಮಾರಕ್ಕೆ ಬಂದಲ್ಲಿ ಅವ್ರದೇ ಸೌಂಡ್ ರೆಕಾರ್ಡ್ ಆಗಿತ್ತು झाड़ दी क्या माँ नीचे जाके ला ला ये माँ जल्दी क्या वो चलो चलो ಇವಾಗ ನಮ್ಮ ನಿಮಿಷ ಬಳಿತಾ ನೋಡ್ರಿ ನನ್ನಿಂದ ಪೂರ್ತಿ ಆಗ್ತಾ ಇಲ್ಲ ರೀ ಇದ್ರ ಚಲೋ ಇದು ಮತ್ತೆ ಕ್ಲೀನ್ ಕರೆಸಿ ಚೆನ್ನಾಗಿದೆ ಈ ಟಮಾಟೆ ಹಾಕಿಂದೇನು ಬರೀ ಇದೆ ಸೌಂಡ್ ಬರ್ತಾ ಇದಕ್ಕಿಂದ ಏ ಇದ್ರಲ್ಲಿ ಹಾಕಲ್ಲ ಐಸಾ ಉಲ್ಟಾ ಪಲ್ಟಾಗ ಹೀಗೆ ಬರಲ್ಲ ಅದಕ್ಕೆ ನಾನು ಹೋಗಿದ್ದೆ ರೀ ಹಾಂ ಹಾಕೊನೆ ಮೇ ನೋಡ್ರಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳ ಹಂಗೆ ದಮ್ ಆದೈತೆ ಎಷ್ಟು ಮಾಡೋಷ್ಟು ಈಗ ಸಾಕಾಗ್ಬಿಟ್ಟೈತೆ ಫುಲ್ ಧೂಳ ಫ್ರೆಂಡ್ಸ್ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಧೂಳ ಪಾಪ ಅಪ್ಪಾಜಿಗೆ ಎಲ್ಲ ಆಗತ್ತೆ ರೀ ಇಷ್ಟೆಲ್ಲ ಮಾಡ್ಕೊಳಕ ಒಂದಿನ ಒಂದು ಕೆಲಸ ಮಾಡಿದವರಲ್ಲ ಅವರು ಮನೆಯಲ್ಲಿ ಒಂದು ಕುಂತಲೇ ನೀರು ಕುಂತಲೇ ಊಟ ಎಲ್ಲ ಮಾಡಿದವರು ಇವತ್ತು ಅನಿವಾರ್ಯ ನೋಡ್ರಿ ಅವ್ರಿಗೆ ಪರಿಸ್ಥಿತಿ ಈ ಥರ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾಳೆ ನೋಡ್ರಿ ನನ್ನ ಮಗಳು ಮೇಲೇನು ಬಳ್ಕೊಬೋದು ಫ್ರೆಂಡ್ಸ್ ಇಂಥದ್ದೆಲ್ಲ ಕಸ ಬಳ್ಕೊಳಕ್ಕೆ ಆಗಲ್ಲಲ್ಲ ಜಲ್ದಿ ಕರ್ಮ ಪೇಪರ್ ಕಸ್ಬರ್ಗಿ ಆ ಕಡೆ ಹೋಗಲ್ಲ ಫ್ರೆಂಡ್ಸ್ ಅದಕ್ಕೆ ಕೈಯಿಂದನೇ ತೆಗೆದ್ಬಿಡ್ತಾಳೆ ಇಲ್ಲೆಲ್ಲ ಹಾಸಿಗೆ ಇಟ್ಟಿವ್ರಿ ನಾವು ಇದ್ರ ಪೇಪರ್ ಏನೋ ಹಬ್ಬಕ್ಕೆ ಕೇಳಿ ಎಲ್ಲ ಹೊಸಿತೀನಿ ಮತ್ತೆ ನಾವಾಗಿ ಹೊಸಂಗಿಲ್ಲ ಪಾಪ ಅವ್ರ ಕೆಲ್ಸದ್ದು ಏನಾದ್ರು ಪೇಪರ್ ಇದ್ರೆ ಏನು ಮಾಡ್ಬೇಕ್ರಿ
मम्मी दे एक कवर में डाल देंगे ये तो टिकट छोड़ो ನೋಡ್ರಿ ಫ್ರೆಂಡ್ಸ್ ಇಷ್ಟು ಹಾಕೊಂಡು ಕಸ ಬಂದೈತೆ ಇನ್ನು ಕಸ ಪೂರ್ತಿ ಬಳೆಯಷ್ಟಿಗೆ ಎಷ್ಟು ಬರುತ್ತೆ ನೋಡ್ರಿ ಇನ್ನು ಕಿಚನ್ ರೂಮನ್ನು ಕ್ಲೀನ್ ಮಾಡ್ಕೊಂಡು ಬರಬೇಕು ಅದು ತೋರಿಸಂಗಿಲ್ಲ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅವಾಗೆ ಟೊಮ್ಯಾಟೊ ಅಂತ ಮಾರ್ತಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ಮಕ್ಕಳು ಏನು ತೊಗೊಂಡು ಬಂದಿದ್ದಾರೆ ಕ್ಯಾಯೇ ನೋಡ್ರಿ ಅಪ್ಪಾಜಿ ಬಂದರು ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗಿದ್ರು ಕೆಲಸದಿಂದ साफ सफाई चालू है पूरा कितना धूल था वहाँ पूरा ऊपर एक रूम का इतना निकला हो कचरा अभी किचन रूम पूरा क्लीन करना पड़ेगा ಬೇರೆ ನಾಯಿ ಬಾಳೆಹಣ್ಣು ತೊಗೊಂಡು ಬಂದಿದ್ದಾರೆ ರೀ ಬಾಳೆಹಣ್ಣು बोलते ಬಾಳೆಹಣ್ಣು ನಾ ಬಾಳೆಹಣ್ಣು चालू ಆಗ್ಬಿಡುತ್ತೆ ನೋಡ್ರಿಪ್ಪ ಚೀಂಕಾಲ್ ಚಾಲು ಕಡೆ ಏ ಡಸ್ಟ್ಗೂ ಡಸ್ಟ್ ಎಲರ್ಜಿ ನೋಡ್ರಿ ಇವಾಗ ಧೂಳ ಎಲ್ಲ ಹೊಡೆದಾಯ್ತು ಫ್ರೆಂಡ್ಸ್ ಇವಾಗೆ ಹಸಿ ಬಟ್ಟೆಯಿಂದ ಗೋಡೆ ಎಲ್ಲ ಒರೆಸ್ಕೊಂಡು ಬರ್ಬೇಕು ಅಂತ ಹೇಳಿ ನೋಡ್ರಿ ಇವಾಗೆ ಇದು ಗೋಡೆ ಎಲ್ಲ ಕಲಿ ಆಗ್ಬಿಟ್ಟಾವ ಫ್ರೆಂಡ್ಸ್ ಅದಕ್ಕೋಸ್ಕರ ಸಬ್ಬು ಮತ್ತು ಸ್ಪಂಜ್ ಇರ್ತೈತಲ್ರಿ ಪಾತ್ರೆ ತೊಳೆದು ಆ ಸ್ಪಂಜಿಂದ ಎಲ್ಲ ತಿಕ್ಕಿ ತೊಳಿತಾ ಇದ್ದೆ ನೋಡ್ರಿ ಒನ್ ಟೈಮ್ ಕುಂತು ಒರೆಸ್ತಾ ಇದ್ದೀನಿ ಒಂದು ಟೈಮ್ ನಿಂತು ಒರೆಸ್ತಾ ಇದ್ದೀನಿ ನನಗೆ ಹೆಂಗೆ ಆವಾಗುತ್ತೆ ಹಂಗೆ ಒರೆಸ್ತಾ ಇದ್ದೆ ನೋಡ್ರಿ ಅಂದರೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ಬಿಟ್ಟೈತ್ರಿ ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಈ ವರ್ಷ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಆಗ್ಬಿಟ್ಟೈತ್ರಿ ಎಷ್ಟು ಡಯಟ್ ಮಾಡ್ಬೇಕಂತಂದ್ರೆ ನಾನು ಡಯಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಏನಿಲ್ಲ ಡಯಟ್ ಮಾಡ್ಬೇಕಂತ ಅನ್ಕೊತೀನಿ ಫ್ರೆಂಡ್ಸ್ ಊಟ ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಚಕ್ರ ಬಂದ್ಬಿಡ್ತೈತೆ ಊಟ ಮಾಡಿದ್ರೆ ಆಯಾಸ ಆಗುತ್ತೆ ಹೆಂಗೋ ಒಂದು ಊಟ ಡಯಟ್ ಹತ್ರ ಮಾಡೋಕ್ಕಾಗ್ತಾಯಿಲ್ಲ ರೀ ನನ್ನಿಂದ ಅಂದರೆ ವೆಯ್ಟ್ ಜಾಸ್ತಿ ಆದ್ರೇನು ಪರವಾಗಿಲ್ಲ ಫ್ರೆಂಡ್ಸ್ ನಾನಂತೂ ಕೆಲಸ ನಿಧಾನಾದ್ರೂ ಪರವಾಗಿಲ್ಲ ಕೆಲಸ ಮಾಡ್ಕೊತಿರ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಪೂರ್ತಿ ಮನೆ ಎಲ್ಲ ತಿಕ್ಕೇನೆ ಒರೆಸಿದ್ದೀನಿ ಫ್ರೆಂಡ್ಸ್ ನಾನಂತರೂ ಮತ್ತು ನೋಡ್ರಿ ಇದು ಕಿಟಕಿ ಎಲ್ಲ ಅದು ಗ್ಲಾಸ್ ಎಲ್ಲ ಫುಲ್ ಅಂದರೆ ಫುಲ್ ಧೂಳ ಫ್ರೆಂಡ್ಸ್ ಎಷ್ಟು ಧೂಳ ಆಗಿತ್ತಂದರೆ ಇವಾಗ ನಮ್ಮ ಮನೇಲಿ ನಾವು ಇರ್ತೀವಂದ್ರೇನು ಫ್ರೆಂಡ್ಸು ಒಂದು 4-5 ದಿನ ನಾವು ಊರಿಗೆ ಈ ಕಡೆ ಬಂದುಬಿಟ್ರೆ ಯಾರಿಲ್ಲದ ಮನೆ ಎಷ್ಟು ಕ್ಲೀನ್ ಮಾಡಿ ಬಂದ್ರೇನು ಸ್ವಲ್ಪ ಧೂಳ ಅನ್ನೋದು ಧೂಳ ಆಗಿರ್ತೈತೆ ಆ ಥರ ಫ್ರೆಂಡ್ಸ್ ಇವಾಗ ಇಲ್ಲಿ ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿ ಒಬ್ಬರೇ ಇರ್ತಾರೆ ಪಾಪ ಅವರಿಂದ ಆದರೆ ಆಗಲ್ಲಲ್ಲ ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಆದರೂ ಬಂದು ಯಾವಾಗ ಬಂದಿರ್ತೀವಿ ಅವಾಗ ಮನೆ ಕ್ಲೀನ್ ಮಾಡಿರ್ತೀವಿ ಫ್ರೆಂಡ್ಸ್ ಅಷ್ಟೇ ನೋಡ್ರಿ ಇಲ್ಲಿ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಅದು ಮೇನ್ ರೋಡ್ ಆಗುತ್ತೆ ಇದು ನಮ್ಮ ಮಮ್ಮಿ ಮನೆ ಹತ್ರ ಏನಾದರೂ ಮಾರಕ್ಕೆ ಬಂದರೆ ಅದೆಲ್ಲ ರೆಕಾರ್ಡ್ ಆಗಿಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೋಡಿರಿ ನಮ್ಮ ಅಪ್ಪಾಜಿ ನಮ್ಮ ನಿಮಿಷಕ್ಕೆ ಇದು ಮಸಾಲೆ ದೋಸೆ ಬೇಕಂತೆ ಮಸಾಲೆ ದೋಸೆ ಕೊಡಿಸ್ಕೊಂಡು ಬಂದಿದ್ದಾರೆ ಮತ್ತು ನನಗೂ ಕೂಡ ತೊಗೊಂಡು ಬಂದಿದ್ದಾರೆ ಮತ್ತು ಅಷ್ಟೊತ್ತಿಗೆ ಟಿ ವಿ ಕೂಡ ಎಲ್ಲ ಧೂಳ ಆಗಿತ್ತಲ್ಲ ಫ್ರೆಂಡ್ಸ್ ಅದು ಕೂಡ ಒರೆಸ್ಕೊಂಡೆ ಮತ್ತು ಮಂಚದ ಮೇಲೆ ಅದು ಒಂದು ಚಾದರ್ ಇತ್ತು ಫ್ರೆಂಡ್ಸ್ ಅದು ತೆಗೆದು ಮತ್ತು ಅದು ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು ಅದು ತೆಗೆದು ಮತ್ತು ಇದು ಒಗ್ದೇ ಇರೋದು ಹಾಕಿದೆ ಫ್ರೆಂಡ್ಸ್ ಎಷ್ಟು ಧೂಳ ಅಂದರೆ ನನಗಂತರ ಸೀನ್ ಅನ್ನೋದು ಫುಲ್ ಸೀನ್ ಬರ್ತಾಯಿತ್ತು ಫ್ರೆಂಡ್ಸ್ ಎಲರ್ಜಿ ನನಗೆ ಇದು ಡಸ್ಟ್ ಎಲರ್ಜಿ ಇದೆ ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಳಷ್ಟಿಗೆ ಫುಲ್ ಸೀನ್ತಾ ಇದ್ದೀನಿ ಹಾಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ಬಂಡೆ ಒರೆಸ್ಕೊತಾ ಇದ್ದೀನಿ ಎಲ್ಲ ಧೂಳ ಎಲ್ಲ ಹೊಡೆಯೋದು ಆಯಿತು ಬಾಡಿ ಒರೆಸ್ಕೊಳೋದನ್ನ ಆಯಿತು ಇವಾಗ ಕೆಳಗಡೆ ಕುಂತು ಒರೆಸ್ತಾ ಇದ್ದೀನಿ ಅದು ಬಂಡೆ ಒರೆಸೋ ಮ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಅದೊಂದು ಮುರಿದ್ಬಿಟ್ಟೈತೆ ಅದನ್ನು ತೊಗೋಬೇಕು ನೋಡ್ರಿ ಅದಕ್ಕೋಸ್ಕರ ಕುಂತನೇ ಒರೆಸ್ತಾ ಇದ್ದೀನಿ ನನಗಂತೂ ಹೆಂಗೆ ಕೆಳಗೆ ಕುಂತು ಒರ್ಸೋಕ್ಕೂ ಗಾವ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಮ್ಯಾಪಿಂದನೇ ಒರೆಸಿದ್ದಲ್ಲ ಮೊದಲಿನ ಕಾಲದಲ್ಲಿ ಎಲ್ಲ ಈ ಥರ ಒರೆಸೋದು ಬಟ್ ಇವಾಗ ಮ್ಯಾಪು ಅದು ಇದು ಅಂತ ಮಾಡಿದಾಗಿಂದ ಎಲ್ಲರಿಗೆ ಭಾಳ ಅದೇ ರೂಢ ಆಗ್ಬಿಟ್ಟೈತ್ರಿ ಮತ್ತು ನೋಡ್ರಿ ಹಿಂಗೆ ಕುಂತು ಒರೆಸಿದ್ರೆ ತುಂಬ ಕ್ಲೀನಾಗಿ ಆಗುತ್ತೆ ಫ್ರೆಂಡ್ಸ್ ಮನೆ ಕೂಡ ಆದಷ್ಟು ನಮಗೆ ನಮ್ಮ ಕೈಯಿಂದ ನಾವು ಎಷ್ಟೊಂದು ಕೆಲಸ ಮಾಡ್ತೀವಿ ಫ್ರೆಂಡ್ಸ್ ಅಷ್ಟೇ ನಮಗೆ ಏನಂತಾರೆ ಎಕ್ಸಸೈಜ್ ಆಗುತ್ತೆ ಬಾಡಿಗೆ ಅಲ್ವಾ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮನೆ ಹೊರಗಡೆ ಗೋಡೆ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಕೂಡ ತಿಕ್ಕಿ ತೊಳೆದಿದ್ದೀನಿ ಮತ್ತು ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದೆಲ್ಲ ನಾನು ತೋರಿಸಿಲ್ಲ ಫ್ರೆಂಡ್ಸ್ ಮತ್ತು ನೋಡ್ರಿ ಇವಾಗ ಅದೆಲ್ಲ ತೊಳೆದಿದ ನಂತರ ಮತ್ತು ಕಟ್ಟಿ ಮೇಲೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಇದೆಲ್ಲ ತಿಕ್ಕಿ ಇಲ್ಲಿನೂ ನೀರು ಹಾಕಿ ಇವಾಗ ತೊಳಿತಾ ಇದ್ದೀನಿ
ನೋಡಿರಿ, ನಾನು ಚಿಕ್ಕಳಿದ್ದೆ ಅಲ್ಲ, ಆವಾಗ ಇಲ್ಲೇ ಕಟ್ಟೆ ಮೇಲೆ ಇಲ್ಲಿ ಕುಂತು ನಾನು ಹೋಮ್ವರ್ಕ್ ಮಾಡ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ 6:30 7 ಗಂಟೆಗೆ ಅದೊಂದು ನೆನಪು ಬರುತ್ತೆ ಇಲ್ಲಿ ಕಟ್ಟೆ ನೋಡಿದ್ರೆ ನನಗೆ. ಅಂದರೆ ಜಾಸ್ತಿ ಏನು ಕೆಲಸ ಮಾಡ್ತಿದ್ದಿಲ್ಲ ಫ್ರೆಂಡ್ಸು. ಎದ್ದ ತಕ್ಷಣ ಫಸ್ಟ್ ಹೊರಗಡೆ ಅಂಗಳ ಬಳೆದು ನೀರು ಹೊಡೆದು ಇಲ್ಲಿ ಮುಖ ತೊಳ್ಕೊಂಡು ಇಲ್ಲಿ ಕುಂತು ಹೋಮ್ವರ್ಕ್ ಮಾಡ್ಕೊಂತ ಕುಂದಿರೋದು ಡೈಲಿ ಫ್ರೆಂಡ್ಸ್. ನಾನು ಕುಂತಿರ್ತೀನಲ್ಲ, ಆವಾಗ ಮತ್ತು ನಮ್ಮ ಅಪ್ಪಾಜಿ ಎದ್ದು ಅವರು ಬ್ರಷ್ ಮಾಡ್ಕೊತ ಕುಂತಿರ್ತಿದ್ರಲ್ಲ, ಅದೇ ನಾನು ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀನಿ, ಬೆಳಗ್ಗೆ ಓದೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಾದರೂ ಬೆಳಗ್ಗೆ ಟೈಮಲ್ಲಿ ಎದ್ದು ಓದೋದೇ ನಮಗೆ ಮೈಂಡಲ್ಲಿ ದಿನ ಪೂರ್ತಿ ಇರುತ್ತೆ. ಅದರಿಂದಾಗಿ ಬೆಳಗ್ಗೆ ಟೈಮಲ್ಲಿ ಓದಬೇಕು ಫ್ರೆಂಡ್ಸ್, ಏನಾದರೂ ಹುಡುಗರಿಗೆ. ಮತ್ತು ನೋಡಿರಿ, ಎಲ್ಲ ಒರೆಸೋದು, ಮನೆಯೆಲ್ಲ ಕ್ಲೀನ್ ಆಯಿತು. ಹೊರಗಡೆನೂ ಇವಾಗ ಇದಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ಇಲ್ಲೇ ನೋಡಿರಿ ಫ್ರೆಂಡ್ಸ್, ನಾವು ತೊಳೆಯೋದು ಇಲ್ಲಿ ಮಾಡಿದಾರಲ್ಲ, ಇಲ್ಲಿ ಹೊರಗಡೆ ತೊಳಿತೀವಿ. ಅಂದರೆ ಮನೆ ಅದು ಡಿವೈಡ್ ಮಾಡಿ ನಾವು ಬಾಡಿಗೆ ಕೊಟ್ಟಿವಲ್ಲ ಫ್ರೆಂಡ್ಸ್, ಅದರಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಮನೆ ಚಿಕ್ಕದಾಗ್ತಾಯಿದೆ ನಮಗೆ. ಆದ್ರೂ ಎಷ್ಟೈತೆ ಅಷ್ಟು ಮನೆಗಾದರೂ ನಾನು ಕ್ಲೀನ್ ಮಾಡಿ ನಾವು ಚೆನ್ನಾಗಿ ಇಟ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿರಿ, ಇವಾಗ ಎಲ್ಲ ಕ್ಲೀನ್ ಮಾಡೋದಂತ್ರ ಆಯಿತು. ನನಗಂತೂ ಸಾಕಾಗ್ಬಿಟ್ಟಿದೆ ನೋಡಿರಿ, ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟಿಗೆ. ಇವತ್ತು ಬರೀ ಮನೆ ಪೂರ್ತಿ ಕ್ಲೀನ್ ಮಾಡೋದೇ ನಾನು ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಪ್ರೋತ್ಸಾಹಿಸಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಆದಷ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಎಷ್ಟು ಮಾಡ್ತೀರಾ ಅಷ್ಟೇ ನನಗೆ, ಅಂದರೆ ಸಪೋರ್ಟಿನ ತುಂಬ ಅವಶ್ಯಕತೆ ಇದೆ. ಮತ್ತು ನೋಡಿರಿ ಫ್ರೆಂಡ್ಸ್, ಬಿಸಿಲು ನೋಡಿದ್ರೆ ಎಂಥ ಬಿಸಿಲು ಫ್ರೆಂಡ್ಸ್. ಎಷ್ಟು ದಿನ ಮಳೆ ಅಂತ ಹೇಳ್ತಾಯಿದ್ವಿ, ಮಳೆ ಹೋಯಿತು. ಇವಾಗ ಫುಲ್ ಖಡಕ್ ಬಿಸಿಲು ನೋಡಿರಿ. ಆಯಿತು ಫ್ರೆಂಡ್ಸ್, ಕೆಲಸ ಅಂತೂ ಕಂಪ್ಲೀಟ್ ಆಯ್ತು ನೋಡಿರಿ. ಅಂದರೆ ಸಪೋರ್ಟಿನ ತುಂಬ ಅವಶ್ಯಕತೆ ಇದೆ. ಮತ್ತು ನೋಡಿರಿ ಫ್ರೆಂಡ್ಸ್, ಬಿಸಿಲು ನೋಡಿದ್ರೆ ಎಂಥ ಬಿಸಿಲು ಫ್ರೆಂಡ್ಸ್. ಎಷ್ಟು ದಿನ ಮಳೆ ಅಂತ ಹೇಳ್ತಾಯಿದ್ವಿ, ಮಳೆ ಹೋಯಿತು. ಇವಾಗ ಫುಲ್ ಖಡಕ್ ಬಿಸಿಲು ನೋಡಿರಿ. ಆಯಿತು ಫ್ರೆಂಡ್ಸ್, ಕೆಲಸ ಅಂತೂ ಕಂಪ್ಲೀಟ್ ಆಯ್ತು ನೋಡಿರಿ ಫ್ರೆಂಡ್ಸ್. ಕ್ಲೀನ್ ಮಾಡೋದಂತ ಆಯಿತು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿರಿ. ಹೊರಗಡೆ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಗಾಡಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪಾಜಿಗೆ ನಿದ್ದೆ ಹತ್ಬಿಟ್ಟಿದ್ದೆ ನೋಡಿರಿ. ಇಲ್ಲಿ ನೋಡಿರಿ ಅಕ್ಕ, ಇವ್ರ ಆಟ ನೋಡಿರಿ. ಬರೀ ಇಂಥದ್ದೇ ಕಿತಾಪತಿ ಮಾಡ್ತಿರ್ತಾರೆ ನೋಡಿರಿ. ಗಲಾಟ ಮತ್ಕರೋ, ನನ್ನ ಸೋಯ್ನಿ. ಅವ್ರು ಮಲ್ಕೊಂಡಾರ, ಇವ್ರು ನೋಡಿರಿ ಆಟ ಚಾಲು ಆಗ್ಬಿಡೈತೆ ಇವ್ರದ್ದು. ಓಕೆ ಫ್ರೆಂಡ್ಸ್, ನೋಡಿರಿ ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್. ನನ್ನ ಮದುವೆಗಿಂತ ಮುಂಚೆ ಈ ಥರ ಇಷ್ಟೊಂದು ನಾನು ಯಾವತ್ತು ಮನೇಲಿ ಕೆಲಸನೇ ಮಾಡಿಲ್ಲ. ಬಟ್ ಇವಾಗ ಅನಿವಾರ್ಯ ನೋಡಿರಿ. ನಮ್ಮ ಮಮ್ಮಿ ಇದ್ದಾಗೆ ನಾನು ಒಂದು ಜಾಸ್ತಿ ಏನು ಕೆಲಸನೇ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಮಮ್ಮಿ ನನ್ನ ಬರ್ತಾರೆ. ಆ ದಿನಗಳೇ ಬೇರೆ ಇತ್ತು ಫ್ರೆಂಡ್ಸ್. ಒಂದು ಕೆಲಸ ಮಾಡಿದ್ದಿಲ್ಲಮ್ಮ, ಕೆಲಸ ಮಾಡೋಂಗಿಲ್ಲ, ಕೆಲಸ ಕಲ್ಕೋ, ನಾಳೆ ಮದುವೆ ಮಾಡ್ಕೊಂಡು ಹೋದಾಗೆ ಅಲ್ಲಿ ಹೆಂಗೆ ಮಾಡ್ತೀನಿ ಹಿಂಗೆ ಅಂತ ಹೇಳ್ತಿದ್ಲು. ಬಟ್ ನಾನು ಮಾಡ್ತಿದ್ದಿಲ್ಲ ಅಷ್ಟೊಂದು. ನನ್ನ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ದಿಲ್ಲ, ಬರೀ ಓದೋದು ಮನೆಯಲ್ಲಿ ಅಷ್ಟೇ. ನಾನು ಜಾಸ್ತಿ ಇದು ಕೇರ್ ತೊಗೊತಿದ್ದಿಲ್ಲ ಮನೆ ಬಗ್ಗೆ. ಅಮ್ಮ ಏನಾದರೂ ಹೇಳಿದ್ರೆ ನಾನು ಕೇಳ್ತಿದ್ದಿಲ್ಲ. ಇವಾಗ ನೋಡಿ, ನಮ್ಮ ಮನೆಯಲ್ಲಿನೇ ಕೆಲಸ ಮಾಡ್ತಿರ್ತೀನಿ, ಇಷ್ಟೊಂದು ಕೆಲಸ. ಇವಾಗ ಇಲ್ಲಿ ಕೂಡ ಅಂದರೆ ಅಪ್ಪ ಒಬ್ಬರೇ ಇರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಆದ್ರೂ ಮೊದಲಿನ ನೆನಪುಗಳು ಬಂದುಬಿಡುತ್ತೆ ಫ್ರೆಂಡ್ಸ್. ಮೊದಲು ಯಾವ ಥರ ಇದ್ದೆ, ಮನೆ ಯಾವ ಥರ ಇತ್ತು, ನಾವು ಇವಾಗ ನಮ್ಮನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ತವರ ಮನೆಯಲ್ಲಿ ಅಮ್ಮ ಇರಲೇಬೇಕು ಫ್ರೆಂಡ್ಸ್. ಅಮ್ಮ ಹೋದ್ಮೇಲೆ ತುಂಬ ಕಷ್ಟಗಳು ಅನ್ನೋದು ಬಂದುಬಿಡುತ್ತೆ. ನಮಗೂ ಕಷ್ಟನೇ ನಮ್ಮ ಮಮ್ಮಿ ಇಲ್ಲದಕ್ಕೋಸ್ಕರ ಈ ಮನೆಗೆ ಬಂದರೆ. ಅಪ್ಪಗೂ ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಹೇಳ್ಕೊಬೇಕಂದ್ರೆ ತುಂಬಾ ಇದೋ ಫ್ರೆಂಡ್ಸ್ ಪ್ರಾಬ್ಲಮ್ಸ್. ಯಾಕೆ ಅಪ್ಪ ಇಷ್ಟು ನಮ್ಮ ಲೈವಲ್ಲಿ ಕೇಳ್ತಾಯಿದ್ರು, ಅಪ್ಪಾಜಿ ಯಾಕೆ ಈ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಹೇಳ್ಕೊಂಡ್ರೆ ಮನೆಗೆ ಗೊತ್ತಿಲ್ಲ, ಹೊರಗೆ ಬಿದ್ದಂಗಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಅಂದರೆ ಸಂದರ್ಭ ಬಂದರೆ ಅಂತರೂ ಫ್ರೆಂಡ್ಸ್, ಯಾಕೆ ನಾವು ಒಬ್ಬರೇ ಇರ್ತಾ ಇದ್ದಾರ, ನಮ್ಮ ಅಪ್ಪಾಜಿ ಒಬ್ಬರೇ ಇರೋಕ್ಕೆ ಕಾರಣ ಏನು, ಯಾರು ಕಾರಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪಕ್ಕ ಹೇಳ್ತೀನಿ ಫ್ರೆಂಡ್ಸ್. ಆ ಟೈಮ್ಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಆ ಟೈಮ್ ಬರಬೇಕು ನಾನಂತರೂ ಪಕ್ಕ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಯಾಕೆ ಒಬ್ಬರೇ ಇರ್ತಾರೆ, ಈ ಥರ ಈ ಸಿಚುವೇಶನ್ ಯಾಕೆ ನಮ್ಮ ಅಪ್ಪಾಜಿಗೆ ಬಂದಿದೆ ಅಂತ ಹೇಳ್ಬಿಟ್ಟು.
ನಾನು ಹೇಳಬೇಕಂತಲೇ ಇದೆ ಫ್ರೆಂಡ್ಸ್, ಬಟ್ ಸಂದರ್ಭಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ ಓಕೆ, ನನ್ನಂತರೂ ತವ್ರ ಮನೆ ಬಗ್ಗೆ ಮಮ್ಮಿ ಬಗ್ಗೆ ನನ್ನ ಪದ್ಧತಿ ತುಂಬ ಬರುತ್ತೆ. ಮಾತಾಡ್ತಾ ಇದ್ರೆ ಹತ್ತು ಬಿಡ್ತೀನಿ. ಇವಾಗ ಸದ್ಯಕ್ಕೆ ವ್ಲಾಗ್ ತುಂಬಾ ಲಾಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿವರೆಗೆ ಎಂಡ್ ಮಾಡೋಣ. ಇವತ್ತಿನ ಫುಲ್ ರೊಟೀನ್ ನಿಮಗೆ, ಇವತ್ತಿನ ಮನೆ ಕ್ಲೀನಿಂಗ್ ರೊಟೀನ್ ಹೇಗೆ ಅನಿಸಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು ಅಲ್ಲ ಆಫೀಸ್.